ಅಲ್ಲ ಅದು ಬರಲ್ಲ ಬಿಡು, ಅಲ್ಲಿ ಮ್ಯಾಚ್ ಬಾಕ್ಸ್ ತಗೋ, ಅದು ಹೊಸದು ತರಬೇಕು. ಗ್ಯಾಸ್ ಆನ್ ಮಾಡಿದ್ದೀನಿ ನಾನು. ಚಿಕ್ಕ ಅದು ಬರಲ್ಲ ಚಿನ್ನಿ. ಚಿಕ್ಕ ಕೊಡ್ತಿದ್ರಾ? ಮನೆಗೂ ಕೊಟ್ರಲ್ಲ. ತಾಮಣ್ಣಪ್ಪ ಇಲ್ಲ, ಈಗ ತಾಮಂಡೆ ಒಂದು 770 ಬಂತು, ಎಲ್ಲ ಕ್ಲೀನಾಗಿ ಒಂದು 450 ಬಂತು. ಅದೇ ಫ್ರೈ ಸಾಂಬಾರು ಮಾಡ್ತಾಳಂತ ಸ್ವಲ್ಪ ಆಫ್ ಮಾಡಿದ್ಯಾ? ಹೇಳಿ ಹೇಳಿ. ಹೇಳಿ ಸಾಂಬಾರು ಮಾಡ್ಕೊಂತೀನಿ. ಯಾಕೆ ಬಿಡ್ತೀರಾ ಸುಮ್ಮನೆ? ರೇಟ್ ಏನು ಕಡಿಮೆ ಐತಿ ಈಗ? ಅವಾಗಿಂದ ಇದನ್ನ ಆನ್ ಮಾಡ್ಬಿಟ್ಟು ಅದಿದಾಗ್ಲಿ, ನೀರ್ ತೊಳ್ದಿ ನೀರು ಹೋಯ್ತು ಚಂದ್ರು, ಇದು ಹೋಗುತ್ತೆ ಇದು. ಎಣ್ಣೆ ಹಾಕ್ಬೇಕು ಇವಾಗ. ಏನ ನಾನ್ ಮಾಡ್ತಿಲ್ಲ, ಇವಳೇ ಮಾಡ್ತಿಲ್ಲ. ಏನ ಹೇಳ್ಬೇಕು. ಆ ಕಡೆ ಅಲ್ಲೇನು ಆಯ್ತು ಇಡ್ಲಾ? ಅದು ಗುಂಡೆಕಾಯಿ ಇದೆಯಲ್ಲ, ನಂಬರ್ಲ ಇಷ್ಟೇ. ಸ್ವಲ್ಪ ಕ್ಲೀನ್ ಆಗ್ತದೆ. ಅದೆಲ್ಲ ತೊಳಿತೀನಿ, ಇದು ಫ್ರೈಗೆ ಹಾಕ್ತೀನಿ. ಫ್ರೈ ತಿನ್ನಿ ನೀವು. ಮಮ್ಮಿ ಇದನ್ನ ಕಟ್ ಮಾಡೋದಂತೆ, ಬೇಯಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಸರಿ ಹೋದಾಗ ಹೇಳ್ದೆ ಬೇಯುತ್ತೆ, ನಾನು ಫುಲ್ ಹಂಗೆ ಹಾಕ್ತೀನಿ, ನಾನು ಹಂಗೆ ಹಾಕ್ತೀನಿ ಪೂರ್ತಿ, ನೀವು ಹಾಕಿ ಅಂದೆ. ಈ ಸರಿ ಹೋದಾಗ ಮಾಡಿದ್ವಲ್ಲ, ಅಯ್ಯೋ ನಂಗೆ ಗೊತ್ತೇ ಇಲ್ಲ ಚಂದ್ರ, ಇದು ಕಟ್ ಮಾಡಾಕ್ತಿದ್ದೆ ಅಂತಿದ್ದೆ. ಅದು ನಾಟಿ ಕೋಳಿ ನನಗೆ ಎಲ್ಲ ಪವರ್ ಇರಲ್ಲ, ಅದು ಕಲ್ಪಿಂದ ರಕ್ತತೆ. ಇದು ಎಲ್ಲಿ ಕಲ್ಪಿಂದ್ರೆ ಯಾವುದು ಬೈಲ ಫಾರಮ್ಮ? ಬೈಲರು ಫಾರಮ್ಮಿಂದ ನಾಟಿ ಮೇಯ್ತಾ ಫುಡ್ ಹಾಕ್ತಾರೆ. ಹೋಗಲ್ಲ. ಡಿಸ್ಕಷನ್ ಎಲ್ಲ ಆಯಿತು, ನೀವೇ ನೋಡಿದ್ರಲ್ವ. ಇವಾಗ ನಾನು ಸಾಂಬಾರು ಫ್ರೈ ಎರಡು ಜೊತೆಗೆ ಮಾಡ್ತಿದ್ದೀನಿ. ಟೈಮ್ ಆಗಿಬಿಟ್ಟಿದೆ, ಇವತ್ತು ಅಮಾವಾಸ್ಯೆ ಬೇರೆ, ಪೂಜೆ ಎಲ್ಲ ಮಾಡಿಕೊಂಡೆ. ಭಾನುವಾರ ಇವತ್ತು ಮನೆಯಲ್ಲಿರೋದ್ರಿಂದ ತುಂಬ ದಿನ ಆಯಿತು ಆಲ್ರೆಡಿ ನಾನು ನಾನ್ ವೆಜ್ಜೇ ಮಾಡಿರಲಿಲ್ಲ. 2 ದಿನದಿಂದನೇ ಅವರೆಕಾಳೆಲ್ಲ ತೊಗೊಂಬಂದು ನೆನೆಸಿಟ್ಬಿಟ್ಟು ಚಿಲ್ಸಿಟ್ಟಿದ್ದೆ, ನಾನ್ ವೆಜ್ಜಿಗೆ ಅಂತಾನೆ. ಅವರೆಕಾಳು ಹಾಕಿ ಫ್ರೈ ಮಾಡಿ ಸಾಂಬಾರು ಮಾಡ್ತೀನಿ. ಸೊ ಇವಾಗ ಅವರೆಕಾಳು ಎಲ್ಲ ಹಾಕಿ ಫ್ರೈ ಮಾಡಿದೆ. ಸೊ ಇವಾಗ ಚಿಕನ್ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಫ್ರೈ ಆಗ್ತಾ ಉಂಟು. ಸೊ ಇಲ್ಲಿ ಸಾಂಬಾರ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಫ್ರೈಗೂ ರೆಡಿ ಮಾಡ್ತಿದ್ದೀನಿ. ಫಸ್ಟ್ ಇವೆರಡು ಬೇಯಿಸ್ಕೊಳ್ಬೇಕು. ಸೊ ಹಾಗಾಗಿ ಸಪ್ರೇಟ್ ಬೇಯಿಸ್ಕೊಂಡು ಮಾಡ್ತೀನಿ. ಈ ಚಿಕನ್ನು ಒಂದೇ ಸರಿ ಕೂಗಿಸ್ಕೊಂಡು ಡಿವೈಡ್ ಮಾಡಿದ್ರೆ ನೀವು ಒಂದು ಟೇಸ್ಟ್ ಬರುತ್ತೆ, ಇನ್ನೊಂದು ಟೇಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಸಪ್ರೇಟಾಗಿ ಚಿಕನ್ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಸೊ ಇವಾಗ ಪೂಜೆ ಎಲ್ಲ ಆಯಿತು, ಪೂಜೆ ಕೂಡ ಆಯಿತು. ಅಮಾವಾಸ್ಯೆ ಇವತ್ತು, ಸೊ ಹಾಗಾಗಿ ಪೂಜೆ ಕೂಡ ಮಾಡಿಕೊಂಡೆ. ಇವಾಗ ನಮ್ಮ ಮನೆಯವರು ಕಾರೆಲ್ಲ ಕ್ಲೀನ್ ಮಾಡಿಕೊಂಡು ಏನೋ ಮಾಡಿಬಿಡ್ತೀನಿ ಅಂತ ಹೋದರು. ಸೊ ಅದಕ್ಕೆ ಅಷ್ಟರಲ್ಲಿ ಅವ್ರು ಬರೋಷ್ಟರಲ್ಲಿ ಫ್ರೈ ಮಾಡಿ ಸಾಂಬಾರು ಮಾಡಿ ಎತ್ತಿಡಬೇಕು. ಸೊ ಇನ್ನೂ ಎಳ್ಳು ಬೆಲ್ಲ ಹಾಗೆ ಇದೆ, ತಿನ್ನೋದೇ ಇಲ್ಲ. ಅವರು ತಿನ್ನಲ್ಲ, ನಾನು ತಿನ್ನಲ್ಲ, ತಿನ್ನೋಕ್ಕೂ ನಮಗೆ ಟೈಮೂ ಇರಲ್ಲ. ಸೊ ಹಂಗಾಗಿ ನಾನೇನು ಮಾಡಿದೆ, ಸ್ವಲ್ಪನೇ ರೆಡಿನೇ ತೊಗೊಂಡು ಬಂದಿದ್ದೆ, ಏನು ಮಾಡೋದಕ್ಕೆ ಹೋಗಿರಲಿಲ್ಲ. ಸೊ ನನಗೂ ಟೈಮ್ ಇರಲ್ಲ, ಆಮೇಲೆ ಬಿಸಿಲು ಇರಬೇಕಲ್ವಾ ಈ ಕೊಬ್ಬರಿಗೆ ಎಲ್ಲದಕ್ಕೂ. ಸೊ ಹಾಗಾಗಿ ನಾನು ರೆಡಿನೇ ತೊಗೊಂಡು ಬಂದಿದ್ದೆ. ಸೊ ಇದು ಹಂಗೆ ಇದೆ, ತಿಂದೇ ಇಲ್ಲ.
ಕಬ್ಬು ಹಂಗೆ ಇದೆ, ಕಬ್ಬು ತಿಂದಿಲ್ಲ. ಇವತ್ತು ಸಂಡೇ, ಇವತ್ತಿನ ಖಾಲಿ ಮಾಡಿ ಅಂದರೆ ಅದು ತಿಂತಿಲ್ಲ. ಕಬ್ಬು ಹಂಗೆ ಇದೆ, ಕಬ್ಬು ತಿನ್ನಬೇಕು. ಸೊ ಎಲ್ಲನೂ ಹಂಗೆ ಇದೆ. ಸೊ ಇವಾಗ ಎರಡೂ ವಿಷಲ್ ಹಾಕಿ ಕೂರಿಸಿದ್ದೀನಿ. ಈಗ ಇವೆರಡು ಜೊತೆಗೆ ವಿಷಲ್ ಆಗುತ್ತೆ, ಕೌಂಟ್ ಮಾಡ್ಕೊಳ್ಬೇಕು. ಕಾಂಪಿಟೇಷನಲ್ಲಿ ಇವಾಗ ವಿಷಲ್ ಆಗುತ್ತೆ. ಸ್ಮೆಲ್ ಸಕ್ಕತ್ತಾಗಿ ಬರ್ತಿದ್ದಲ್ಲ ನಂಗೆ. ಅವರೆಕಾಳು ಹಾಕಿರ್ತೀವಿ, ಬಟ್ ಈ ಚಿಕನ್ ಸ್ಮೆಲ್ ಸಕ್ಕತ್ತಾಗಿರುತ್ತೆ ನಂಗೆ. ಈ ಕಾರಂಪೊಳಿಲಿ ಇದ್ರ ಸ್ಮೆಲ್ ಸಕ್ಕತ್ ಇಷ್ಟ. ಸಾಂಬಾರು ಮಾಡ್ತಿದ್ರೆ ಇನ್ನೊಂದು ಗಮ ಗಮ ಅದು ಸಾಕಾಗುತ್ತೆ. ಇದು ಬೇಯಿಸ್ತಾ ಇದೆ ನಾನು. ಫ್ರೈ ಮಾಡ್ತೀಯಲ್ಲ, ಬಿಸಿ ಬಿಸಿ ತಂದು ಒಂದು ಬೇಕಲ್ಲ ಮಿಕ್ಸರ್ ಕೊಟ್ಬಿಡ್ತೀನಿ. ಹಾಗಾಗಿ ಮಾಡ್ತೀನಿ. ನೀನು ನಾನು ಇಬ್ಬರು ಎಳ್ಳು ಬೆಲ್ಲ ತಿಂದಿಲ್ಲ. ಈ ಥರ ಮಸಾಲೆ ಈ ಥರ ತಗೊಂಡ್ಬಿಟ್ಟು ಇದನ್ನು ಪ್ಲಾಸ್ಟಿಕ್ ಮಡ್ಕೆನ ಮಡಕೆ, ಅದು ಪ್ಲಾಸ್ಟಿಕ್ ಆಗೋದು ನೋಡೋ ಸೌಂಡ್ ಬರಲ್ವಾ? ತಂದ್ಬಿಟ್ಟು ಎಳ್ಳು ಬೆಲ್ಲ ತಿಂದು ನೀವು ತಿನ್ನಿ. ನೀನೇ ತಿನ್ನಿ. ಏನು ಹೊಸದಾಗಿ ಇಲ್ದಿದ್ದ ಡವ್ಗಳು ಡ್ರಾಮಗಳು ಏನು ಬೇಡ. ಯಾವಾಗಲೂ ಸೆಟ್ ಮಾಡ್ಕೊಳ್ತಾವನೆ ಇತ್ತೀಚೆಗೆ ಅಂತ ತಾನೆ. ರೋಟಿಗೆ ತರ್ತಿದ್ದೀನಿ ಅಷ್ಟೇನೆ, ನನ್ನ ರೋಟಿಗೆ. ನಾರ್ಮಲ್ ಮಾಡ್ಕೊಳ್ಳೋಣ. ಕಬ್ಬಿದೆ ತಿಂದ್ರೆ ನೋಡಿ, ಕಬ್ಬಿದೆ. ನನ್ನ ಮಗ ಸಿಗ್ತಾನೆ ಅಷ್ಟೇ ಇರೋದು ನೋಡಿ. ಇದು ಓನರ್ ಕೊಟ್ಟಿದ್ರು, ಇದು ಹಂಗೆ ಬಿದ್ದಿದೆ. ಮಾಮೂಲಿ ಎಲ್ಲ ನೀನ್ ಜಗಳಾಡ್ದಾಗ ಸ್ಟಾರ್ಟ್ ಮಾಡಿದ್, ನಾನೇನ್ ಗೊತ್ತಿಲ್ಲ ಅಂತಾನೆ. ಏನಂತ ನಾನು ಮುನ್ಸ್ಕೊಂಡಿದ್ದ ಸ್ಟಾರ್ಟ್ ಮಾಡಿದ್ದು. ಕೊಡಿ ಮಾಡಿ. ರೆಸ್ಪೆಕ್ಟ್ ಕೊಡಬಾರ್ದಾ? ರೆಸ್ಪೆಕ್ಟ್ ಮನ್ಸಲ್ಲಿ ಇರ್ಲಿ, ಪ್ರೀತಿ. ರೆಸ್ಪೆಕ್ಟ್ ಕೊಡ ನನಗೆ. ಗೈಸ್, ರೆಸ್ಪೆಕ್ಟ್ ಕೊಟ್ರೆ ಬೇಡವಂತೆ, ಮನ್ಸಲ್ಲಿ ಇರ್ಬೇಕಂತೆ. ಚಿಕ್ಕದಾಗಿ ಕಟ್ ಮಾಡಿದ್ರೆ ಸಂಜೆ ಜ್ಯೂಸ್ ಮಾಡ್ಕೊಡ್ತೇನೆ, ಓಕೆನಾ? ನಾನ್ ವೆಜ್ ತರನೇ ತಿನ್ಬೇಕು. ಕ್ಯಾಂಟೀನ್ಗೆ ಯಾವುದೋ ಸಾಬ್ರು ಇದಕ್ಕೆ ಹೋಗಿದ್ವಿ, ಒಬ್ಬ ಹುಡುಗ ಕರ್ಕೊಂಡು ಹೋದ, ಎಲ್ಲರೂ ಹೋಗಿದ್ವಿ ಕ್ಯಾಂಟೀನ್ಗೆ. ಅಲ್ಲಿ ಸರಿಯಾಗಿ ತಿಂದ, ದುಡ್ಡು ಇಸ್ಕೊಂಡ್ವಾ, ನಡ್ಕೊಂಬಂದ್ವಾ. ದುಡ್ಡು ಕೊಟ್ಟಿಲ್ವಾ? ದುಡ್ಡು ಇಸ್ಕೊಂಡು. ಏನೇನು ಫಿಲಮ್ ರಿಲೀಸ್ ಆಗಿದೆ ಕಣ್ರಿ. ಇದು ಶಿವರಾಜ್ ಕುಮಾರ್ ಆಮೇಲೆ ರಾಘವ ರಾಜ್ಕುಮಾರ್ ಮಗ ರಿಲೀಸ್ ಆಗಿಲ್ಲ. ರಾಮಾಯಣ ಹೋಗಿ ನೋಡ್ಬೇಕಾ? ನನ್ಗೆ ರಾಜ್ಕುಮಾರ್ ಫ್ಯಾಮಿಲಿ ಅವ್ರದ್ದು ಅಂದ್ರೆ ಯಾವ್ದಾದ್ರು ಹೋಗಿ ನೋಡ. ಈಗ ಒಂದು ರೀಲ್ಸ್ ಅಲ್ಲಿ ನೋಡಿದೆ, ಅದು ಇದು ಇವೆಂಟ್ ಬೆಂಕಿ ಟಿವಿ ಶೋ ನೋಡಿ ಜಸ್ಟ್ ಏನ್ ಸಕ್ಕತ್ತಾಗಿತ್ತು. ಇಲ್ಲಿಡಿ ಶಿವರಾಜ್ ಕುಮಾರ್ ಫ್ಯಾನ್ ಇದು. ಈ ಸಾಂಗ್ ಹಳೆದು, ಅದನ್ನೇ ನ್ಯೂ ವರ್ಷನ್ ಮಾಡಿದ್ರು. ಯಾರ್ದು? ಶಿವರಾಜ್ ಕುಮಾರ್. ಮನ ಮೆಚ್ಚಿದ ಹುಡುಗಿ ನಾವು. ಅಟ್ ಅ ಟೈಮ್ ಟ್ರೈನ್ ಆಯ್ತು, ಸಾಂಬಾರು ಆಯ್ತು, ರೈಸ್ ಮುದ್ದೆ ಮಾಡ್ಬೇಕು. ಇದು ಪುನೀತ್ ರಾಜ್ಕುಮಾರ್ ಆಡ್ಬೇಕಾಯ್ತು ಇದನ್ನ. ಸ್ವೀಟ್ ಇದೆಯಾ? ಅದಿದು ಬೇರೆ, ಅದು ಓನರ್ ಮನೆ. ಗೈಸ್, ಇವಾಗ ಫ್ರೈ ಕೂಡ ಆಯಿತು. ಸೊ ಎಮ್ಮಿ ಕಾಳು ಹಾಕಿರೋದ್ರಿಂದ ಅಂತೂ ಸಕ್ಕತ್ತಾಗಿದೆ ಫ್ರೈ. ಇಲ್ಲಿ ಫ್ರೈ ಕೂಡ ಆಗುತ್ತೆ. ಇನ್ನೊಂದು 2 ಮಿನಿಟ್ಸ್ ಆಗಿ ಒಂದು ಸ್ವಲ್ಪ ಇದಾಗಲಿ ಅಂತ. ಇಲ್ಲಿ ರೈಸು ಟೇಸ್ಟ್ ಅಂತ ಸಕ್ಕತ್ತಾಗಿದೆ. ನಾಟಿ ಸ್ಟೈಲಲ್ಲಿರುತ್ತೆ ಸಾಂಬಾರಿದು. ಇವಾಗ ರೈಸ್ ಕಿಟ್ಟಿದ್ದೀನಿ, ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ.
ಸೊ ನನಗೆ ತುಂಬ ದಿನ ಆಗಿತ್ತು ನಾನ್ ವೆಜ್ ತಿಂದೆ, ನಮ್ಮ ಮನೆಯವರು ತಿಂದಿರಲಿಲ್ಲ ಆಗಲೇ 2.5 ವೀಕ್ಸ್ ಆಗಿತ್ತು. ಸೊ ಇವಾಗ ಹೊಟ್ಟೆ ತುಂಬ ತಿಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀವಿ. ಆಮೇಲೆ ಸಂಜೆ ಬಿಗ್ ಬಾಸ್ ಬೇರೆ ನೋಡಬೇಕು, ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ನಾವು ಗಿಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಸೊ ಇವಾಗ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಸ್ವಲ್ಪ ಟೆಸ್ಟ್ ಮಾಡೋದಷ್ಟೇ. ಸೊ ಆಮೇಲೆ ನಾನು ಸಿಗ್ತೀನಿ ನಿಮಗೆ. ಇವಾಗ ಇವ್ರಿಗೆ ಟೇಸ್ಟಿಗೆ ಅಂತ ಹಾಕ್ಕೊಟ್ಟಿದ್ದೀನಿ, ನೋಡೋಣ ಏನು ಹೇಳ್ತಾರೆ ಅಂತ. ಆ್ಯಕ್ಚುಲಿ ಇದಕ್ಕೆ ಲೆಗ್ ಪೀಸ್ ಬರಲ್ವಲ್ಲ, ಈ ಸರಿ ಲೆಗ್ ಪೀಸ್ ಬಂದ್ಬಿಟ್ಟಿದೆ. ಯಾಕೆ ಬರಲ್ಲ? ಅದಕ್ಕೆ ಲೆಕ್ಕಿರಲ್ಲ. ನಾನೇ ಅಲ್ಲ ಈ ಥರ ನೀವು ಕಟ್ ಮಾಡ್ಸ್ಕೊಂಡು ಬರ್ತಿರ್ಲಿಲ್ಲ. ಅದಕ್ಕೆ ಒಂದೊಂದ್ಸತಿ ಬಿಸ್ಕೊಂಡ್ಬಿಡ್ತೀನಿ, ಒಂದ್ಸತಿ ನೋಡಿ ಟೇಸ್ಟ್ ಮಾಡಿ ಹೇಳ್ತೀರಾ? ಹೇಳಿ ನೀವೇ ಹೇಳಿ. ನಿಮಗೆ ಇಲ್ಲಿ ಕ್ಯಾಮ್ರಾ ನೋಡಿ. ಚಿಕನ್ ಮಸಾಲ ಹಾಕಿರ್ಕೊಂತ ಸಕ್ಕತ್ತಾಗಿದೆ. ಟೇಸ್ಟ್ ಚೆನ್ನಾಗಿದೆಯಾ? ನಾರ್ಮಲಾಗಿ ಹೇಳಿ, ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಬೇಡ, ನಾರ್ಮಲಾಗಿ ಹೇಳು. ಚಿಕನ್ ಮಸಾಲ ಹಾಕಿರ್ಬೇಕು, ಆ ಫ್ಲೇವರ್ ಬರ್ತಾಯಿದೆ. ಹ್ಞೂ ಅವೆಲ್ಲ ಹೋಮ್ ಮೇಡ್ ಮಾಡೋದು. ಇವೊಂದು ಸ್ವಲ್ಪ ಚೇಂಜ್ ಅನ್ಸುತ್ತೆ, ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿ ಅನ್ಸುತ್ತೆ, ಡಿಫ್ರೆಂಟ್ ಆಗಿರೋದು. ಅವರೆಕಾಳೆಲ್ಲ ಹಾಕಿರೋದು ಚೆನ್ನಾಗಿ. ಅವರೆಕಾಳು ಹಾಕಿರುತ್ತೆ. ಅದು ಊಟ ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ತಡಿ ಇರ್ತೀನಿ. ಅದೊಂದು ಸ್ವಲ್ಪ ಚಿಕ್ಕದಾಗಿತ್ತಲ್ಲ, ಅದಕ್ಕೆ ಮಿಸ್ ಆಯಿತು ಗೈಸ್. ನಿಮಗೆ ಬೇಜಾರು ಮಾಡಿಸಲ್ಲ ಗೈಸ್. ಅವರೇನಕ್ಕೆ ಬೇಜಾರಾಗ್ತಾರೆ? ಬಿಸಿ ಇದೆಯಾ? ಇದು ಬಿಸಿ ಆಯ್ತು ಅದಕ್ಕೆ. ಹೆಂಗೈತೆ? ಅಲ್ಟಿಮೇಟ್, ಎಕ್ಸ್ಟ್ರಾರ್ಡಿನರಿ. ನಂಗೆ ಲೆಗ್ ಬೇಡ. ಇಲ್ಲಿ ತಿನ್ನು. ನಾನು ಅಡುಗೆ ಮಾಡಬೇಕಿನ್ನು, ಅನ್ನ ತಿಂತೀನಿ. ನಿಜ ಹೇಳು, ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತಲ್ಲ, ಕರೆಕ್ಟಾಗಿ ಹೇಳು. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಸ್ವಲ್ಪ ಸಾಲ್ಟ್ ಜಾಸ್ತಿ ಆಗಿದೆ, ಬಟ್ ಸಾಲ್ಟ್ ಸಕ್ಕತ್ತಾಗಿದೆ. ಕಾಳೆಲ್ಲ ಹಾಕಿ ಸಕ್ಕತ್ತಾಗಿದೆ. ಇವತ್ತು ರಜಾ ಖುಷಿ ಆಯ್ತು. ಕಾಳಿಂದ ಹೈಲೈಟ್ ಬರ್ತಿಲ್ಲ, ಬಟ್ ಸಕ್ಕತ್ತಾಗಿದೆ. ಮಸ್ತ್ ಮಸ್ತ್ ರೇ, ಮಸ್ತ್ ಮಜಾ. ಸಂಡೇ ಖುಷಿ, ಸಖತ್ ಖುಷಿ. ಇದಕ್ಕೆ ರೋಟಿ ಇರ್ಬೇಕು, ಸಕ್ಕತ್ತಾಗೈತಲ್ಲ. ಬೇಕಾ? ಈ ಥರ ನೀವು ಕಟ್ ಮಾಡ್ಸ್ಕೊಂಡ್ ಬಂದಿರಲಿಲ್ಲ ಯಾವಾಗ್ಲೂ? ಎಷ್ಟು ಫೋಟೋ ತೋರಿಸೋಣ ಊರಲ್ಲಿ? ಅದು ಗೊತ್ತಿಲ್ಲ. ಇದು 2 ಭಾಗ ಆಗೋದು. ನಾನು ಈ ಸರಿ ಈ ಥರ ಇತ್ತು ಅಂತ ಇದನ್ನು ಫ್ರೈಗೆ ಹಾಕಿದೆ. ನೀನು ಈ ಸತ್ತಿನ ಸರಿ ಆಗುತ್ತೆ, ಇಷ್ಟ ಆಗ ನೀನು ಓಕೆನಾ? ಓಕೆ, ಎಂಜಾಯ್. ಸೊ ಫ್ರೈ ಕೂಡ ಇವರು ತುಂಬ ಇಷ್ಟಪಟ್ಟರು. ಸಾಂಬಾರು ಟೇಸ್ಟ್ ಮಾಡಿ ಹೇಳ್ಬೇಕಾಯ್ತಾ? ಇದಕ್ಕೆ ಫಿದಾ ಹೋಗಿದ್ದಾರೆ ಅಲ್ವಾ? ಇದಕ್ಕೆ ಫಿದಾ. ಇದು ಗ್ರೇವಿ ಇತ್ತು ಅಂತಂದ್ರೆ ಅದಕ್ಕೆ ಈರುಳ್ಳಿ ಹಾಕೊಂಡು ತಿಂದ್ರೆ ಮಜಾ. ಕಳೆದೋಗ್ಬಿಟ್ಟಿದ್ದಾರೆ. ಫಿದಾ ಮೊಟ್ಟೆಕೋಳಿ. ನಾನು ಇನ್ನೇನು ಅನ್ನ ಕೂಗ್ತಿದೆ. ಸೊ ಇವಾಗ ಮುದ್ದೆ ಒಂದು ಮಾಡಿಬಿಟ್ರೆ, ಒಂದು ಸ್ವಲ್ಪ ಮೀಡಿಯಮ್ ಮುದ್ದೆ ಮಾಡಲಾ? ತಿಂದು ಹಾಗೆ ಹಂಗೆ ಒಂದು ಸ್ವಲ್ಪ ಮೊಬೈಲ್ ನೋಡ್ಕೊಂಡು ಮಲ್ಕೊಂಡ್ಬಿಟ್ರೆ ಒಳ್ಳೆ ನಿದ್ದೆ ಸಂಡೆ. ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ. ಮಾರ್ನಿಂಗ್ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಡೈರೆಕ್ಟಾಗಿ ಅಡುಗೆನೇ ಸ್ಟಾರ್ಟ್ ಮಾಡಿದ್ದೆ. ಸೊ ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು. ಸೊ ಹಾಗೆಯೇ ಇಬ್ಬರೂ ಎಲ್ಲ ಏನೇನು ಅಡುಗೆ ಮಾಡಿದ್ವಿ ಎಲ್ಲ ಇಟ್ಕೊಂಡು ಮಾತಾಡಿಕೊಂಡು ಊಟ ಕೂಡ ಮಾಡ್ಕೊಂಡ್ವಿ. ಓಕೆ, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಹೊಸ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್.